ಕೆಲಸ ಕಡಿಮೆ, ವರ್ಷ ಪೂರ್ತಿ ನಮ್ಮ ಹತ್ರ ದೊಡ್ಡವು ಚಿಕ್ಕವು ಯಾವಾದ್ರೂ ಇದ್ದೇ ಇರ್ತವೆ. ಓಕೆ ಹಾಯ್ ನಮಸ್ಕಾರ ಸರ್ ನಮಸ್ತೆ. ತಮ್ಮ ಹೆಸರು? ದಿವಾಕರ್ ಅಂತ, ಸಿದ್ಲಿಂಗ್ಪುರದಿಂದ ಬಂದಿರೋದು. ಮೈಸೂರು ಸಿದ್ಲಿಂಗ್ಪುರ. ಸರ್ ಏನ್ ಅನ್ಸ್ತದೆ ಜಾತ್ರೆ ನಿಮ್ಗೆ? ಜಾತ್ರೆ ತುಂಬಾ ಚೆನ್ನಾಗಿದೆ ಸರ್. ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು ನಾವಿಲ್ಲಿ. ನೀವು ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು ನಾವಿಲ್ಲಿ. ಓಕೆ, ನಿಮ್ಗೆ ಈ ಒಂದು ಜಾತ್ರೆ ಬಗ್ಗೆ ಹೇಗ್ ಗೊತ್ತಾಯ್ತು? ಇದು ರಾಹುಲ್ ಗೌಡ ಅಂತ ಇದಾರೆ ಸರ್, ನಮ್ಮ ಸ್ನೇಹಿತರೆ ಅವರು. ಡಾಕ್ಟರ್ ರಾಹುಲ್ ಗೌಡ ಅಂತ. ಅವರು ಒಂದ್ 2-3 ವರ್ಷದಿಂದ ಇನ್ಚಾರ್ಜ್ ತಗೊಂಡು ಡೆವಲಪ್ ಮಾಡಿದ್ದಾರೆ. ತಗೊಂಡು ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಸ್ನೇಹಿತರೆ ಅಲ್ವೇ, ನಾವು ಹಳ್ಳಿಕಾರನ ಸಾಕೋದ್ರಿಂದ ನಾವು ಅದನ್ನ ಈ ಸಲ ಹಾಕಿದೀವಿ ಸರ್ ನಾವು. ಓಕೆ, ಸೊ ಈಗ ನೀವು ಈ ಜಾತ್ರೆ ಬಿಟ್ರೆ ಅಂದ್ರೆ ಪ್ರೀವಿಯಸ್ ಆಗಿ ಪರ್ಮನೆಂಟ್ ಆಗಿ ಹಾಕೋದು ಬೇಬಿ ಸಿಹಳ್ಳಿ, ಬೇಬಿ ಬೆಟ್ಟ ಮತ್ತೆ ಸಿಹಳ್ಳಿ ಜಾತ್ರೆ ಪ್ರತಿ ವರ್ಷ ಒಂದ್ 7-8 ವರ್ಷದಿಂದ ಮಾಡ್ಕೊ ಬರ್ತಾ ಇದೀವಿ. ಓಕೆ, ಈ ಕಳೆದ ಒಂದ್ ವಾರದ ಹಿಂದೆ ಸುತ್ತೂರು ಜಾತ್ರೆ ನಡೀತಲ್ಲ, ಅಲ್ಲಿ ಹಾಕಿದೀವಿ ಸರ್. ಅಲ್ಲಿ ಫಸ್ಟ್ ಪ್ಲೇಸ್ ಆಯ್ತು ಸರ್. ಫಸ್ಟ್ ಪ್ಲೇಸ್ ಆಯ್ತಾ? ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಇಲ್ಲೂ ಕೂಡ ನಿಮ್ಗೆ ಪ್ರೈಸ್ ಬರ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಸೊ ಈಗ ನಿಮ್ಮ ಒಂದು ಎತ್ತುಗಳನ್ನ ಚೆನ್ನಾಗಿ ಸಾಕಿದ್ದೀರಾ. ಇದು ಶೋಕಿ ಮತ್ತೆ ಕೆಲಸ ಎರಡು ಮಾಡಿಸಿದ್ರೆ? ಕೆಲಸ ಕಡಿಮೆ, ವರ್ಷ ಪೂರ್ತಿ ನಮ್ಮ ಹತ್ರ ದೊಡ್ಡವು ಚಿಕ್ಕವು ಯಾವಾದ್ರೂ ಇದ್ದೇ ಇರ್ತವೆ. ಕೆಲಸ ಮಾಡಿಸ್ತೀವಿ ನಾವು, ಗಾಡಿ ಗಿಡಿ ಎಲ್ಲ ಅಂತ ಹೊಡೆದೇ ಹೊಡಿತೀವಿ. ಜಾತ್ರೆ ಟೈಮ್ ಗಳಲ್ಲಿ ಸ್ವಲ್ಪ ರೆಸ್ಟ್ ಕೊಡ್ತೀವಿ ಸರ್. ಯೂಶಲಿ ಸ್ವಲ್ಪ ಕೆಲಸ ಅನ್ನೋದು ನೀವು ಕಲ್ಸಿರ್ತೀರಾ? ಹೌದೌದು, ಎತ್ತಿನ ಗಾಡಿ ಕಟ್ಟೋದಾಗ್ಬೋದು, ಇನ್ನೊಂದು ಮತ್ತೊಂದು ಮಾಡೇ ಮಾಡ್ತೀವಿ. ಅತಿ ಕೆಲಸ ಜಾಸ್ತಿ ಮಾಡಿಸ್ತೀವಿ, ಅದನ್ನ ಗಾಡಿ ಕೆಲಸ ಅಂತೂ ಮಾಡಿಸ್ತೀವಿ. ಓಕೆ, ಅಂದ್ರೆ ಈಗ ಸದ್ಯಕ್ಕೆ ಈಗ ಶೋಕಿ ಎತ್ತಂತಾನೆ ಅನ್ಬೋದಾ? ಸರ್, ಇವಾಗ ಜಾತ್ರೆ ಟೈಮ್ ಅಲ್ಲಿ ನಾವೇನ್ ಕೆಲಸ ಮಾಡ್ಸಕ್ ಹೋಗಲ್ಲ. ಏನಿದು ಜಾತ್ರೆಗಳಲ್ಲಿ ಕಾಂಪಿಟೇಷನ್ ಅಲ್ವೇ, ಓಕೆ ಅಂದ್ರೆ ರೆಸ್ಟೇ ಇವಾಗ. ಓಕೆ ಫೈನ್. ಈಗ ಜಾತ್ರೆಗಳಿಗೆ ಅಂತ ಅಂದ್ಬಿಟ್ಟು ನೀವು ಯಾವ ರೀತಿ ಪ್ರಿಪರೇಷನ್ ತಗೋತೀರಾ? ಸರ್ ಏನಿಲ್ಲ, ಈಗ ಬಾಡಿ ಬಿಲ್ಡರ್ ಗಳು ಹೆಂಗ್ ರೆಡಿ ಆಯ್ತಾರೆ ಪ್ರಿಪರೇಷನ್ಸ್, ಅದೇ ತರ ಅವಕ್ಕೆ ಸ್ವಲ್ಪ ಪೌಷ್ಟಿಕ ಆಹಾರಗಳು ಕೊಡ್ತೀವಿ. ಒಂದ್ 2-3 ತಿಂಗಳು ಅದಕ್ಕೆ ಒಳ್ಳೆ ಆಹಾರಗಳು, ಬೆಣ್ಣೆ ಆಗ್ಬೋದು, ಹಾಲು ಆಗ್ಬೋದು, ಅವ್ರವ್ರು ಯಾವ್ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಆ ತರ ಅಂತೂ ಮಾಡೇ ಮಾಡ್ತೀವಿ ಸರ್ ನಾವು. ಈಗ ನಿಮ್ದು ಡೈಲಿ ರುಟೀನ್ ಅಂತ ಏನಾದ್ರು ಇದೆಯಾ ಸರ್? ಇದೇ ತರ ಈಗ ವಾಕಿಂಗ್ ಇರ್ಬೋದು ಅಥವಾ ಪರ್ ಡೇ ನಾನು ಈ ಜಾತ್ರೆ ಟೈಮ್ ಬಂತು ಅಂದ್ರೆ 2-3 ತಿಂಗಳು ನಾನು ರೆಗ್ಯುಲರ್ ವಾಕ್ ಹೋಗೋದು, ಜಿಮ್ ಹೋಗೋದು ಎಲ್ಲ ನಿಲ್ಲಿಸ್ಬಿಡ್ತೀನಿ ನಾನು. ಓಕೆ, ಅಲ್ಲ ನಾನೀಗ ಇದ್ರ ಜೊತೆನೆ ವಾಕ್ ಮಾಡ್ತೀನಿ ನಾನು. ಓಕೆ, ಎವ್ರಿ ಡೇ ಒಂದ್ ಅರ್ಧ ಗಂಟೆ, 3/4 ಗಂಟೆ ಇವ್ರ ಜೊತೆ ಒಂದ್ 2-3 ತಿಂಗಳು ವಾಕ್ ಮಾಡ್ತೀನಿ ಸರ್ ನಾನು. ಓಕೆ, ಅಂದ್ರೆ ಜಾಸ್ತಿ ನೀವು ನಿಮ್ ಜೊತೆ ಇಂಟ್ರಾಕ್ಷನ್ ಇದೆಯಾ ಈಗ? ಸರ್ ಇದೆ. ಈಗ ನೋಡಿ, ಬೇರೆಯವ್ರು ಹೋದ್ರೆ ತಿವಿಯುತ್ತೆ ಸ್ವಲ್ಪ, ನಾವು ಡೈಲಿ ನೋಡ್ತಾ ಇರೋದ್ರಿಂದ ಅವೇನು ನಮ್ಗೆ ಏನು ಮಾಡೋದಿಲ್ಲ. ಓಕೆ ಫೈನ್. ಇದು ಎಷ್ಟು ವರ್ಷದಿಂದ ನಿಮ್ಮ ಮನೆಯಲ್ಲಿದೆ ಸರ್? ನಾವು ತರ್ತಾ ಇರ್ತೀವಿ, ಕೊಡ್ತಾ ಇರ್ತೀವಿ. ಅಲ್ಲ ಯೂಶಲಿ ಇದು ಈಗ ಇದೊಂದ್ 4 ತಿಂಗಳಿದೆ ಸರ್. ಈಗ ಒಂದ್ 2-3 ತಿಂಗಳು ಆಯ್ತು ಅಷ್ಟೇ. 2-3 ತಿಂಗಳಿದೆ. 2-3 ತಿಂಗಳಲ್ಲೇ ನೀವು ಇಷ್ಟು ಇಂಟ್ರಾಕ್ಟ್ ಮಾಡಿ ಅದನ್ನ ಒಂದು ಏನಂತ ಹೇಳ್ತೀರಿ, ಒಂದು ಸ್ನೇಹ ಬಾಂಧವ್ಯ ಅನ್ನೋದು ಸರ್ ಏನು ಡೇ ಅದ್ರ ಜೊತೆ ಇರ್ತೀವಿ. ಸ್ಪರ್ಶ ಆಗ್ಬೋದು ಅವಕ್ಕೆ, ನಮ್ ಮನುಷ್ಯರ ತರನೇ ಅವನು. ಅವು ಏನ್ ಗಲಾಟೆ ಏನ್ ಮಾಡಕ್ ಹೋಗಲ್ಲ. ಡೈಲಿ ನಾವು ನೋಡ್ತಾ ಇರ್ತೇವೆ, ಬೇಗ ಹೊಂದ್ಕೊಂಡ್ಬಿಡ್ತವೆ ಸರ್ ಅವು. ಓಕೆ, ಈಗ ಫೈನ್. ಈಗ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ, ಇದು ಸ್ವಲ್ಪ ಸಿಲ್ಲಿ ಅನ್ಸ್ಬೋದು. ಈಗ ಯಾವುದೇ ಒಂದು ಪ್ರಾಣಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಬಾಡಿದೆ ಒಂದು ಪಾರ್ಟ್ ಅಂತ ಇರುತ್ತೆ. ಸೊ ನಾವಲ್ಲಿ ಹೋಗಿ ಟಚ್ ಮಾಡಿದಾಗ ಅದು ಒಂದು ಟಚ್ ಅಂಡ್ ಫೀಲ್ ಅಂತ ಹೇಳ್ತೀವಿ. ಅದನ್ನ ಮಾಡಿದಾಗ್ಲೇನೆ ಅದು ಒಂದು ಬಾಂಡಿಂಗ್ ಅನ್ನೋದು ನಮಗೂ ಅದಕ್ಕೆ ಇದಾಗುತ್ತೆ. ಸೊ ಈ ಒಂದು ಪ್ರಾಣಿಗಳಲ್ಲಿ ಸೊ ಯಾವ ಒಂದು ಇದನ್ನ ನಾವು ಒಂದ್ ಸ್ವಲ್ಪ ಸೌರದೆ ಆಗ್ಲಿ ಮಾಡಿದಾಗ ನಮ್ಗೆ ಅದು ಜಾಸ್ತಿ ಇಂಟ್ರಾಕ್ಟ್ ಮಾಡುತ್ತೆ ಸರ್. ಇದು ನೋಡಿ, ನಮ್ಮ ಮನೆ ಹತ್ರ ನಿಂತಿರ್ಲಿ, ಹೊರಗಡೆ ನಿಂತಿರ್ಲಿ, ಈ ಕತ್ತತ್ರ ಆಗ್ಬೋದು, ಹಿಂಗೆ ತೋಳತ್ರ, ಭುಜದ ಹತ್ರ ಆಗ್ಬೋದು, ಸೌರ್ತ ನಿಂತ್ಕೊಂಡ್ರೆ ಆರಾಮಾಗಿ ನಿಂತ್ಕೊಂಡ್ಬಿಡ್ತವೆ ಸರ್ ಅವು. ಅಂದ್ರೆ ಈಗ ಸೈಡ್ ಹೋಗಿ ನಿಂತ್ಕೊಂಡ್ರೆ ನಮ್ಮ ಹತ್ರನೇ ಬರ್ತವೆ. ಓಕೆ, ಅಂದ್ರೆ ಈಗ ಒಂದು ಏನು ಕತ್ತು, ಏನು ಒಂದು ಕುತ್ತಿಗೆ ಭಾಗ ಅಂತ ಹೇಳಿ ಮೈ ಸ್ಪರ್ಶ ಸರ್. ಓಕೆ, ಒಟ್ಟಿನಲ್ಲಿ ಟಚ್ ಅಂಡ್ ಫೀಲ್. ಕುತ್ತಿಗೆ ಭಾಗ ಆಗ್ಬೋದು, ಒಂದೊಂದಕ್ಕೆ ಭುಜ, ಇನ್ನೊಂದಕ್ಕೆ ಬಾಲದ ಹತ್ರ ಸುಮ್ನೆ ಹಿಂಗಂತಂದ್ರೆ ನಿಂತ್ಕೊಂತವೆ. ಓಕೆ, ಅವ್ರ ಹೆಂಗ್ ಪ್ರಾಕ್ಟೀಸ್ ಮಾಡಿರ್ತಾರೆ ಆತರ. ಓಕೆ, ಅಂದ್ರೆ ಒಂದು ಟಚ್ ಅಂಡ್ ಫೀಲ್ ಇಂದ ಅದು ಒಂದು ಇದ್ದೇ ಇರುತ್ತೆ. ಆಟೋಮೆಟಿಕ್ ಆಗಿ ನಾವು ದೂರ ಹೋಗಿ ನಿಂತ್ಕೊಂಡ್ರು ಕೂಡ ನಿಮ್ಮ ಹತ್ರಕ್ಕೆ ಮತ್ತೆ ಬಂದು ನನ್ನ ಸೌರವನ್ನ ಫೀಲೇ ಮಾಡ್ತೇವೆ. ಓಕೆ ಫೈನ್ ಸರ್. ಈಗ ನೀವ್ ಏನ್ ಮಾಡ್ಕೊಂಡಿದ್ದಾರೆ ಸರ್ ನೀವು? ಸರ್ ನಂದು ಬಾರ್ ಅಂಡ್ ರೆಸ್ಟೋರೆಂಟ್ ಫೀಲ್ಡ್. ಓಕೆ ಫೈನ್. ಬಿಸ್ನೆಸ್ ಮೇನ್. ಇದ್ರ ಮೇಲಿರೋ ಪ್ರೀತಿಗೆ ನಮ್ ತಾತಿರೆಲ್ಲ ಮಾಡ್ಕೊ ಬರ್ತಾ ಇದ್ರು, ನಮ್ ತಂದೆ ಸಾಕ್ತಾ ಇದ್ರು. ಓಕೆ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀನಿ ಸರ್. ಓಕೆ ಫೈನ್ ಸರ್, ಒಳ್ಳೇದಾಗ್ಲಿ. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 8147806680. ಓಕೆ, ನಾನು ಇನ್ನೊಂದು ಕ್ವಶನ್ ಕೇಳಲಿಲ್ಲ ನಿಮ್ಮನ್ನ. ಏನ್ ರೇಟ್ ಹೇಳ್ತಿದ್ರೆ ಸರ್ ಇದಕ್ಕೆ? ಸರ್ ಇದು 5.5 ಲಕ್ಷ ಆಗಿದೆ ನಿಮ್ಗೆ. 5.5 ಲಕ್ಷ. ಇದನ್ನ ಮಾರಾಟ ಮಾಡ್ತೀರಾ ಅಥವಾ ಜಸ್ಟ್? ಸರ್ ಬಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲೇ ಇರ್ತದೆ. ಓಕೆ, ಏನ್ ಹೇಳ್ತಾ ಇದಾರೆ ಈಗ ನಿಮ್ಗೆ? 5.5 ಆಗಿದೆ. ಬಂದ್ ಕೇಳಿದ್ರೆ ಸ್ನೇಹಿತರಿಗೆ ಹೆಚ್ಚು ಕಮ್ಮಿ ನಮ್ಗೆ ಅವತ್ತೊಂದ್ ದಿನಕ್ಕೆ ಏನೇ ಅನ್ಸುತ್ತೆ ಆತರ ಫಿಕ್ಸೆಡ್ ಏನು ಅಂತ ಮಾಡಿಲ್ಲ ಸರ್. ಓಕೆ, ಅಂದ್ರೆ ದುಡ್ಡುಗಂತ ಏನಿಲ್ಲ, ಸ್ನೇಹ ವಿಶ್ವಾಸದಲ್ಲೂ ನೀವು ಅದು ಆತರನೂ ನಡೆಯುತ್ತೆ ಸರ್. ಇಷ್ಟೇ ಕೊಡ್ಬೇಕು ಅಂತ ಏನಿರಲ್ಲ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಡೆಯುತ್ತೆ. ಓಕೆ ಫೈನ್ ಸರ್, ಒಳ್ಳೇದಾಗ್ಲಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ. ಥ್ಯಾಂಕ್ ಯು.